ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ಆರೋಗ್ಯ ಸಚಿವರಾದಂಥ ದಿನೇಶ್ ಗುಂಡೂರಾವ್ರವರೇ, ನಾನು ಜನೌಷಧಿ ಕೇಂದ್ರ ಸರ್ಕಾರದ ಮಾಜಿ ಸಚಿವರಾಗಿ ಕೆಲವು ಅಂಕಿ ಅಂಶಗಳು ಮತ್ತು ಬಡ ರೋಗಿಗಳಿಗೆ ಜನೌಷಧಿಯ ಮುಖಾಂತರ ಯಾವ ರೀತಿ ಅನುಕೂಲ ಆಗಿದೆ ಅನ್ನುವಂಥದ್ದನ್ನು ನಿಮ್ಮ ಗಮನಕ್ಕೆ ತರ್ತೀನಿ. ಜನೌಷಧಿ ಕೇಂದ್ರ 2007ರಲ್ಲಿ ಪ್ರಾರಂಭವಾಗಿದ್ದು 2014ರವರೆಗೆ ಕೇವಲ 78 ಕೇಂದ್ರಗಳ ಮಾತ್ರ ಪ್ರಾರಂಭವನ್ನು ಮಾಡಿತ್ತು. ಆದರೆ 2014ರಲ್ಲಿ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದಮೇಲೆ ನಮ್ಮ ಕರ್ನಾಟಕದ ಕೆಮಿಕಲ್ ಅಂಡ್ ಫರ್ಟಿಲೈಸರ್ ಇಲಾಖೆಯ ಸಚಿವರಾದ ದಿವಂಗತ ಅನಂತಕುಮಾರ್ ಅವರು ಜನೌಷಧಿ ಕೇಂದ್ರ ಬಡ ರೋಗಿಗಳಿಗೆ ಸುಮಾರು 80ರಿಂದ 90% ಕಡಿಮೆ ದರದಲ್ಲಿ ಒಳ್ಳೆ ಗುಣಮಟ್ಟದ ಔಷಧಗಳನ್ನು ದೊರಕಿಸಬೇಕನ್ನುವಂತಹ ಸದುದ್ದೇಶದಿಂದ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಮಾರ್ಗದರ್ಶನದಲ್ಲಿ ಅದನ್ನ ಹೆಚ್ಚೆಚ್ಚಾಗಿ ಬಡವರಿಗೆ ತಲುಪಬೇಕನ್ನುವಂಥದ್ದನ್ನ ಇಡೀ ದೇಶದ ಮೂಲೆ ಮೂಲೆಯಲ್ಲಿ ಪ್ರಾರಂಭಗೊಂಡಿತ್ತು. ನರೇಂದ್ರ ಮೋದಿ ಅವರ ಸರ್ಕಾರದ ನೇತೃತ್ವದಲ್ಲಿ ಇಲ್ಲಿಯವರೆಗೆ ಇಡೀ ದೇಶದಲ್ಲಿ ಸುಮಾರು 16,000 ಕೇಂದ್ರಗಳಿಗೊತ್ತು ಪ್ರಾರಂಭವನ್ನು ಮಾಡಿದರು. 2014ಕ್ಕಿಂತ ಮುಂಚೆ ಕೇವಲ 30 ಲಕ್ಷ ಇರುವಂತಹ ಟರ್ನ್ ಓವರ್ ಅನ್ನ ಇವತ್ತು 2,000 ಕೋಟಿಗಿಂತ ಹೆಚ್ಚು ಟರ್ನ್ ಓವರ್ ಆಗಿದೆ. ಸುಮಾರು 38,000 ಕೋಟಿ ಬಡ ರೋಗಿಗಳಿಗೆ ಜನೌಷಧಿ ಕೇಂದ್ರದಿಂದ ಲಾಭವನ್ನು ಆಗಿದೆ. ಹೀಗಾಗಿ ಇವತ್ತು ಕರ್ನಾಟಕದಲ್ಲಿ ಸುಮಾರು 1,450 ಕೇಂದ್ರಗಳ ಅತಿ ಉತ್ತಮವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇವೆ. ಕರ್ನಾಟಕ ರಾಜ್ಯದಲ್ಲಿ ಜನೌಷಧಿ ಕೇಂದ್ರದಿಂದ ಸುಮಾರು 5,000 ಕೋಟಿಗೂ ಹೆಚ್ಚು ಲಾಭವನ್ನು ಬಡ ರೋಗಿಗಳಿಗಾಗಿದೆ. ನಮ್ಮ ಜಿಲ್ಲಾಧ್ಯಕ್ಷರು ಹೇಳಿದಾಗೆ ಕರ್ನಾಟಕದಲ್ಲಿ 207 ಸರ್ಕಾರಿ ಆಸ್ಪತ್ರೆಗಳಲ್ಲಿ ನಡೀತಾ ಇದ್ದಾವೆ. ಹೀಗಾಗಿ ನಿಮ್ಮ ಉದ್ದೇಶವಾದರೂ ಏನು? ಕಳೆದ 2 ವರ್ಷದಲ್ಲಿ ನಿಮ್ಮ ಸರ್ಕಾರ ಸಂಪೂರ್ಣವಾಗಿ ವೈಫಲ್ಯಗೊಂಡಿದೆ. ಆರೋಗ್ಯ ಇಲಾಖೆಯಲ್ಲಿ ಸಿಕ್ಕಾಪಟ್ಟಿ ಭ್ರಷ್ಟಾಚಾರ ನಡೀತಾ ಇದೆ. ಪ್ರತಿಯೊಂದು ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಸಾಕಷ್ಟು ಅನಾನುಕೂಲವಾಗ್ತಾ ಇದೆ. ಸರಿಯಾಗಿ ಔಷಧಗಳ ದೊರೀತಾ ಇಲ್ಲ. ಬಾಣಂತಿಯರ ಮತ್ತು ಶಿಶುಗಳ ಮರಣವನ್ನ ಸಂಪೂರ್ಣ ಇಡೀ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯನ್ನಾಗಿದೆ. ಅಂತಹ ಕಾರ್ಯಗಳಿಗೆ ನಿಮ್ಮ ಮಾಡೋದನ್ನ ಬಿಟ್ಟು ಯಾವ ಜನೌಷಧಿ ಕೇಂದ್ರಗಳು ಸುಮಾರು 207 ಜನರಿಗೆ ಉಪಜೀವನಕ್ಕೆ ಆಧಾರವಾಗಿದೆಯೋ ಅಂಥದನ್ನ ಮುಚ್ಚುವಂತ ಕೆಟ್ಟ ವಿಚಾರ ನಿಮ್ಮ ಆರೋಗ್ಯ ಸಚಿವರಲ್ಲಿ ಯಾಕೆ ಬಂತ ಅನ್ನುವಂಥದ್ದನ್ನ ಪ್ರಶ್ನೆಯನ್ನ ಕಾಡ್ತಾ ಇದೆ. ಜನೌಷಧಿ ಕೇಂದ್ರದ ಮೇಲೆ ನರೇಂದ್ರ ಮೋದಿಯವರ ಚಿತ್ರವನ್ನ ನೋಡಿ ನಿಮಗೆ ಹೊಟ್ಟೆ ಕಿಚ್ಚ ಪಡ್ತಾ ಇದೆಯಾ? ಹಾಗಾದರೆ ಬಡವರಿಗೆ ಅನುಕೂಲ ಆಗುವುದನ್ನ ನೀವು ಬಡವರ ವಿರೋಧಿ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಹೇಳ್ತಾ ಇದ್ದೀರಿ. ಇದಕ್ಕೆ ನಿಮ್ಮ ಉತ್ತರ, ನಾವು ಉಚಿತವಾಗಿ ಎಲ್ಲ ಔಷಧಗಳನ್ನ ಆಸ್ಪತ್ರೆಗಳಲ್ಲಿ ಕೊಡ್ತೀವಿ ಅಂತ ಹೇಳಿದಾಗ ನೀವು ಎಲ್ಲ ಬಡ ರೋಗಿಗಳಿಗೆ ಉಚಿತವಾಗಿ ಔಷಧನ ಕೊಟ್ಟಿದ ಮೇಲೆ ಅವರು ಜನೌಷಧಿ ಕೇಂದ್ರ ಹೋಗುವಂತ ಪ್ರಶ್ನೆನೇ ಉದ್ಭವ ಆಗುವುದಿಲ್ಲ. ಆದರೆ ನೀವುಗಳು ನಿಮ್ಮ ಆಸ್ಪತ್ರೆಯಲ್ಲಿ ಒಳ್ಳೆ ಗುಣಮಟ್ಟದ ಔಷಧಗಳನ್ನು ಇಡ್ತಾ ಇಲ್ಲ ಮತ್ತು ಬಡವರಿಗೆ ಕೊಡ್ತಾ ಇಲ್ಲ. ಕನಿಷ್ಠ ಪಕ್ಷ ಅತಿ ಕಡಿಮೆ ದರದಲ್ಲಿ ಔಷಧವನ್ನು ಸಿಗುವಂತ ಜನೌಷಧಿ ಕೇಂದ್ರಗಳನ್ನು ಮುಚ್ಚುವಂತ ಈ ಪಾಪದ ಕೆಲಸವನ್ನು ನೀವು ಯಾಕೆ ಮಾಡ್ತಾ ಇದ್ದೀರಿ? ಭಾರತೀಯ ಜನತಾ ಪಕ್ಷ ಇವತ್ತು ಇಡೀ ರಾಜ್ಯ ಮಟ್ಟದಲ್ಲಿ ಇವತ್ತು ಶಾಂತಿ ರೀತಿಯಿಂದ ಕಪ್ಪು ಪಟ್ಟೆಯನ್ನು ಧರಿಸಿ ಸರ್ಕಾರದ ಗಮನವನ್ನು ಸೆಳೆಯುವಂತ ಕೆಲಸವನ್ನ ಮಾಡ್ತಾ ಇದೆ. ಗೊತ್ತಾ, ಮುಂದಿನ ದಿನಗಳಲ್ಲಿ ಇದನ್ನ ಉಗ್ರ ಹೋರಾಟವನ್ನು ಕೈಗೆತ್ತಿಕೊಂಡು ಯಾವುದೇ ಕಾರಣಕ್ಕೆ ಭಾರತೀಯ ಜನತಾ ಪಕ್ಷ ಬಡವರ ಪರವಾಗಿದೆ. ಹೀಗಾಗಿ ಈ ಕೇಂದ್ರಗಳನ್ನ ಮುಚ್ಚಲಿಕ್ಕೆ ನಾವು ಬಿಡುವುದಿಲ್ಲ ಅನ್ನುವಂಥದ್ದನ್ನ ನಾನು ಹೇಳ್ತೀನಿ. ಜನೌಷಧಿ ಕೇಂದ್ರಗಳಲ್ಲಿ ಸುಮಾರು
2300 ಔಷಧಿಗಳು ಇವತ್ತು ಲಭ್ಯವಿದ್ದಾವೆ. ಸುಮಾರು 315 ಶಸ್ತ್ರಚಿಕಿತ್ಸೆ ಉಪಕರಣಗಳು ಇವತ್ತು ಲಭ್ಯವಿದ್ದಾವೆ. ಹೀಗಾಗಿ ಅನಾವಶ್ಯಕವಾಗಿ ಬಡವರ ಮೇಲೆ ಬರೆ ಎಳೆಯುವಂತ ಕೆಲಸವನ್ನ ಮಾಡಿ ಪಾಪಕ್ಕೆ ನೀವು ಗುರಿಯಾಗಬೇಡಿ ಅನ್ನುವಂಥದ್ದನ್ನ ಹೇಳ್ತೀನಿ. ಧನ್ಯವಾದಗಳು. ಖಂಡಿತವಾಗಿಯೂ ಒಂದು ಕಡೆ ಅರ್ಧಮರ್ಧ ಗ್ಯಾರಂಟಿಗಳನ್ನ ಜನರಿಗೆ ಮೋಸ ಮಾಡುವಂತ ಕೆಲಸದಲ್ಲಿ ಮತ್ತು ಮತ್ತೊಂದು ಕಡೆಯಲ್ಲಿ ಲೂಟಿ ಹೊಡಿಲಿಕ್ಕೆ ಕರ್ನಾಟಕದ 7 ಕೋಟಿ ಜನರ ಮೇಲೆ ಸಾಕಷ್ಟು ತೆರಿಗೆಗಳನ್ನು ಹೇರಿ ಮತ್ತು ಇದು ಒಂದು ಉತ್ತಮ ಉದಾಹರಣೆ ಬಡವರ ವಿರೋಧಿಯಾಗಿ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ಕೆಲಸ ಮಾಡ್ತಿದೆ ಅನ್ನುವಂಥದ್ದನ್ನ ಜನೌಷಧಿ ಕೇಂದ್ರ ಮುಸ್ತಾ ಇರುವಂತದ್ದು. ಇದು ಯಾವುದೇ ಕಾರಣಕ್ಕೆ ಕರ್ನಾಟಕದ ಜನ ಅದರಲ್ಲಿ ವಿಶೇಷವಾಗಿ ಬಡವರು ಒಪ್ಪುವುದಿಲ್ಲ ಅನ್ನುವಂಥದ್ದನ್ನ ಮನೆ ಮುಖ್ಯಮಂತ್ರಿಗಳಿಗೆ ಆರೋಗ್ಯ ಸಚಿವರಿಗೆ ಅದೇ ಕರ್ನಾಟಕದಲ್ಲಿ ಮುಖ್ಯಮಂತ್ರಿಗಳು ಏನಾಗಿದೆ ಅಂದ್ರೆ ಸಂಪೂರ್ಣವಾಗಿ ಅವರ ಆಡಳಿತ ಕುಸಿದು ಹೋಗಿದೆ. ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ಏನಾದರೂ ಮಾಡಿ ಬಿಜೆಪಿ ಮತ್ತು ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರನ್ನ ಈ ರೀತಿಯಾಗಿ ವಿರೋಧಿಸಬೇಕನ್ನುವಂಥ ಮಾನಸಿಕತೆಯಿಂದ ಮಾತ್ರ ಅವರು ವಿರೋಧವನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ನಾವು ಭಾರತೀಯ ಜನತಾ ಪಕ್ಷ ಮತ್ತು ಇಡೀ ಕರ್ನಾಟಕ ಜನ ಧಿಕ್ಕರಿಸ್ತೀವಿ. ಧನ್ಯವಾದಗಳು.